ಪೂತನಿಯ ಮೂಲ ಗುಣವೇ ಕ್ರೂರತೆ. ಅದಕ್ಕಾಗಿ ಜೀವನದ ಕೊನೆಯ ಕ್ಷಣದವರೆಗೂ ಇಂತಹದ್ದೇ ಕಾರ್ಯಗಳನ್ನೇ ಮಾಡುತ್ತಾಳೆ. ಆದರೆ ಪ್ರಭು, ಕೃಷ್ಣ ಇನ್ನೂ ಮಗು. ಪೂತನಿಯ ಅಧರ್ಮದಿಂದ ತನ್ನನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲ? ಪೂತನಿ ಇಟ್ಟ ಕಿಚ್ಚಿನಿಂದ ಅವನು ಹೇಗೆ ಹೊರಬರುತ್ತಾನೆ ಪ್ರಭು? ನಾರಾಯಣ ನಾರಾಯಣ. ದೇವಿ, ಪೂತನಿ ಹೊತ್ತಿಸಿದ ಈ ಅಗ್ನಿ ಇದು ನಿಜವಾದ ಅಗ್ನಿಯಲ್ಲ. ಆ ಅಗ್ನಿಯೇ ಅವಳಲ್ಲಿರುವ ಕ್ರೋಧ, ಅಹಂಕಾರದ ಸಂಕೇತವಷ್ಟೇ. ಈ ಕ್ರೋಧ ಮತ್ತು ಅಹಂಕಾರಗಳನ್ನು ಪ್ರೇಮದಿಂದ ಮಾತ್ರ ಗೆಲ್ಲಲು ಸಾಧ್ಯ ದೇವಿ. ಏಕೆಂದರೆ ದುರ್ಗುಣದ ಅಗ್ನಿಗೆ ಪ್ರೇಮವೇ ಮಳೆಯ ಹನಿಯಂತೆ ದೇವಿ. ಆ ದೇವತೆಗಳಲ್ದೆ ಇನ್ಯಾರು ಇವನನ್ನ ಕಾಪಾಡಕ್ಕಾಗಲ್ಲ. ಇಲ್ಲ ಅಂದ್ರೆ ಈ ಪೂತನಿ ಸೃಷ್ಟಿಸಿದ ಬೆಂಕಿಯ ಮಳೆಯನ್ನ ಬೇರ್ಯಾರು ಆರ್ಸಕ್ಕಾಗಲ್ಲ. ದೇವಿ, ಅಧರ್ಮದ ಅಗ್ನಿ ಧರ್ಮದ ಪವಿತ್ರತೆಗೆ ಅಹಿತವನ್ನುಂಟು ಮಾಡದು. ಅಹಿತ ದೂರದ ಮಾತು. ಅಧರ್ಮಕ್ಕೆ ಧರ್ಮವನ್ನು ಮುಟ್ಟುವುದು ಅಸಾಧ್ಯ. ನಾರಾಯಣ ನಾರಾಯಣ. ಸತ್ಯವಚನ ಪ್ರಭು, ಸತ್ಯವಚನ. ಚಿಕ್ಕಮ್ಮ ಚಿಕ್ಕಮ್ಮ, ನಂಗೆ ಕೃಷ್ಣನ್ ಮೇಲೆ ಎಷ್ಟು ಕೋಪ ಬಂದಿದೆ ಅಂತಂದ್ರೆ ನಾ ಹೇಳಕ್ಕೆ ಆಗಲ್ಲ. ಅವ್ನ್ ನನಗ್ ಲಾಡು ಕೊಟ್ರು ನಾನು ಅದನ್ನ ತಿನ್ನೋದೇ ಇಲ್ಲ. ಆದ್ರೆ ಏನಾಯ್ತು ಬಲರಾಮ? ನೀನು ಕೃಷ್ಣನ ತುಂಬಾ ಪ್ರೀತಿಸ್ತೀಯ ಅಲ್ವಾ? ಸಂಧಾನ ಮಾಡಕ್ಕಾಗಲ್ಲ, ನಾನು ಹೋಗ್ತಿದ್ದೀನಿ. ಅಯ್ಯೋ ಅಣ್ಣ ಅಣ್ಣ ನಿತ್ಕೋ. ಅಣ್ಣ 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 ಹೊರಟೋದ. ಈಗ ನಾನೇ ಏನಾದ್ರೂ ಮಾಡ್ಬೇಕು. ಗೆಳೆಯರೇ, ಇಲ್ಲಿ ನೋಡಿ ಹೊಸ ಚೆಂಡು. ಎಲ್ಲ ಬನ್ನಿ ಆಟಾಡೋಣ. ಆಟದಲ್ಲಿ ಶತ್ರು ಮಿತ್ರ ಏನಿಲ್ಲ ಅಂತ ಅಮ್ಮ ಹೇಳ್ತಾಳೆ. ಸರಿ ಬನ್ನಿ ಎಲ್ರು ಆಟಾಡೋಣ. ಕೋಪ ಮಾಡ್ಕೊಂಡೇ ಆಟನೂ ಆಡ್ಬೋದು. ಬನ್ನಿ ಎಲ್ರು. ಕೃಷ್ಣ ನಿಜಾನೇ ಹೇಳ್ತಿದ್ದಾನೆ. ನಾವು ಸಂಧಾನ ಮಾಡ್ಕೊಳ್ದೇನೆ ಆಟ ಅಂತೂ ಆಡ್ಬೋದಲ್ವಾ? ಗೆಳೆಯರೇ ಎಲ್ರು ಬನ್ನಿ. ದಾಮ, ನಿಮ್ಗೆ ಗೊತ್ತಾ ಅಮ್ಮ ಇವತ್ತು ರುಚಿಯಾದ ಪಾಯಸ ಮಾಡಿದ್ದಾಳೆ. ಹಾ, ಬನ್ನಿ. ಯಾರಾದ್ರೂ ಕೇಳಿದ್ರೆ ಕೃಷ್ಣನೇ ಕಳಿಸ್ತೀನಿ. ಅಮ್ಮ ಇಲ್ಲಿ ನೋಡಿ, ನಾನ್ ರುಚಿಯಾದ ಲಾಡು ಮಾಡಿದ್ದೀನಿ. ಇವು ನನಗ್ ಮಾತ್ರನೇ, ನೀವು ಅಣ್ಣಂಗ್ ಮಾತ್ರ ಹೇಳ್ಬೇಡಿ. ಲಾಡು? ಅಬ್ಬಬ್ಬಾ. ಚಿಕ್ಕಮ್ಮ, ನೀವೇ ಕೃಷ್ಣನ್ ಕೇಳಿ, ಅವನ್ಗೆ ಅಂತ ಮಾಡಿರೋ ಲಾಡುನ ಇಲ್ಲಿಗೆ ಯಾಕೆ ತಂದಿದ್ದಾನೆ ಅಂತ. ಅಷ್ಟೇ ಅಲ್ಲ ಚಿಕ್ಕಮ್ಮ, ಇದನ್ನು ಕೃಷ್ಣಂಗ್ ಹೇಳ್ಬಿಡಿ, ನಂಗೆ ಕೋಪ ಬಂದಿದೆ. ಅಮ್ಮ, ಅಣ್ಣಂಗೆ ನನ್ ಮೇಲೆ ಕೋಪ ಇದೆ, ಅದು ನಂಗೆ ಚೆನ್ನಾಗ್ ಗೊತ್ತಿದೆ. ಅದಕ್ಕೆ ನಾನ್ ಲಾಡು ತಿಂತ ಇದ್ದೀನಿ. ಲಾಡು? ನನ್ ಕೈಲಿ ಲಾಡು ಇದೆಯಲ್ಲ, ತುಂಬಾನೇ ರುಚಿಯಾಗಿದೆ ಗೊತ್ತಾ? ನಾನಂತೂ ನಿಮ್ಮಿಬ್ರು ಮಧ್ಯ ಬರಲ್ಲ. ನಾನು ಹೊರಟೆ. ಸಮಾಧಾನಪಡಿಸುವುದೇ ಅಸಾಧ್ಯವೇನೋ ಎನ್ನುವಂತಿತ್ತು. ಆದರೆ ಪ್ರಭು ಕೃಷ್ಣ ಕ್ಷಣ ಮಾತ್ರದಲ್ಲಿ ಅದನ್ನು ಸರಿಪಡಿಸಿಬಿಟ್ಟ. ಈಗ ನೋಡಿ ಪ್ರಭು, ಶೇಷಾವತಾರಿ ಬಲರಾಮ ಹೇಗೆ ಲಾಡು ತಿನ್ನುತ್ತಿದ್ದಾನೆ. ಏನೂ ನಡೆದೇ ಇಲ್ಲವೆಂಬಂತೆ. ನಾರಾಯಣ ನಾರಾಯಣ. ದೇವರ್ಷಿ, ಭಗವಂತನ ಮೇಲೆ ಭಕ್ತನ ಕೋಪ ಎಷ್ಟು ಹೊತ್ತು. ತ್ರೇತಾಯುಗದಲ್ಲೂ ಶೇಷನ ಅವತಾರ ಭಗವಂತನ ಇಚ್ಛೆಗನುಗುಣವಾಗಿತ್ತು. ಪರಮಾವತಾರದಲ್ಲೂ ಕೃಷ್ಣನಿಗಿಂತ ದೊಡ್ಡವನಾದರೂ ಅವನ ಮಾತಿನಂತೆಯೇ ನಡೆಯುತ್ತಿದ್ದಾನೆ. ಭಗವಂತ ಭಕ್ತನ ಇಚ್ಛೆಯನ್ನೇನೋ ಪೂರ್ಣಗೊಳಿಸುತ್ತಾನೆ, ಆದರೆ ನಡೆಯುವುದು ಮಾತ್ರ ಪ್ರಭುವಿನ ಇಚ್ಛೆಯಂತೆಯೇ. ನಾರಾಯಣ ನಾರಾಯಣ. ಅಣ್ಣ
ನಿನ್ಗಿಷ್ಟೊಂದ್ ಸಂತೋಷ ಆಗಿದ್ಯಾ? ಸಂತೋಷದಿಂದ ನಿನ್ ಕಣ್ಣಲ್ಲಿ ನೀರ್ ಕೂಡ ಬರ್ತಿದ್ಯಲ್ಲ. ಕೃಷ್ಣ, ಇದು ಸಂತೋಷದ ಕಣ್ಣೀರಲ್ಲ. ಅಣ್ಣ, ಇನ್ನೊಂದ್ ತಗೋ. ಅಣ್ಣ, ನನ್ ಗೊತ್ತು ನಿಂಗ್ ಲಾಡು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಕೈಯಾರೆ ನಾನೇ ಲಾಡು ಮಾಡ್ಕೊಂಡ್ ತಂದಿದ್ದು. ಹೌದು ಕೃಷ್ಣ, ನಂಗೆ ಲಾಡು ಅಂದ್ರೆ ಇಷ್ಟ. ಆದ್ರೆ ಏನಣ್ಣ? ಆದ್ರೆ ಇದು ತುಂಬಾ ಖಾರ ಇದೆ. ನನ್ ಗಂಟ್ಲೆಲ್ಲ ಉರಿತಿದೆ. ನೀರು ನೀರು! ಅಯ್ಯೋ ಅಣ್ಣ, 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 ಅಣ್ಣ! ಇದು ತುಂಬಾನೇ ಖಾರ ಇದೆ. ಅದೇ ರೋಹಿಣಿ ದೊಡ್ಡಮ್ಮ ನನ್ನ ಕೈಲಿ ಈ ತರ ಲಾಡು ಏನಕ್ಕೆ ಮಾಡಿಸ್ತಿದ್ರು? ನಿಮ್ಮನ್ನು ಅಪ್ಪಿಕೊಂಡು ನನ್ನ ಎಲ್ಲ ಕಷ್ಟಗಳು ದೂರವಾದಂತಿದೆ. ನನ್ನ ದೇವಕಿಯನ್ನು ಬಿಟ್ಟು ಬಿಡುತ್ತೀಯಲ್ಲವೇ ಕಂಸ? ಖಂಡಿತ ಖಂಡಿತ ಭಾವ, ನೀವು ನನ್ನ ಭಾವ. ನಿಮ್ಮ ಇಷ್ಟದಂತೆ ನಡೆಯುವುದು ನನ್ನ ಧರ್ಮ. ಆದರೆ ವಿಪರ್ಯಾಸ ನೋಡಿ, ನಾನು ನನ್ನ ಪ್ರೀತಿಯ ಸೋದರಿಗಾಗಿ ಏನೂ ಮಾಡಲಾಗಲಿಲ್ಲ. ನಿಮ್ಮನ್ನು ಸರಿಯಾಗಿ ಸತ್ಕರಿಸಲು ಸಾಧ್ಯವಾಗಲಿಲ್ಲ. ಇದಕ್ಕೆಲ್ಲ ಕಾರಣ ಆ ವಿಷ್ಣು, ಆ ಅಶರೀರವಾಣಿಯಿಂದಾಗಿತ್ತು. ನೀವು ಚಿಂತಿಸಬೇಡಿ ಭಾವ. ಇಲ್ಲಿಯ ತನಕ ನನ್ನಿಂದಾದ ಪಾಪಕ್ಕೆ ನಾನೇ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೇನೆ. ನನ್ನ ಪ್ರತಿ ಪಾಪಕ್ಕೂ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೇನೆ ಭಾವ. ಅಂತ ಹಣ್ಣು ತರಕ್ ಹೋಗಿದ್ವಿ. ಹೌದಾ? ಹಣ್ಣು ರುಚಿಯಾಗಿರ್ಬೋದು. ನಂಗೂ ಕೊಡಿ, ನಂಗೂ ಕೊಡಿ. ಆದ್ರೆ ನಮ್ಗೆ ಹಣ್ಣು ತರಕ್ ಆಗ್ಲಿಲ್ಲ. ಅಂದ್ರೆ ಕೃಷ್ಣ, ನಾವ್ ನಿನಗೆ ಹಣ್ಣು ತಂದಿಲ್ಲ, ಬೇರೆ ಏನೋ ತಂದಿದೀವಿ. ಏನ್ ತಂದಿದ್ದೀರಾ? ಹಣ್ಗಿಂತಲೂ ರುಚಿಯಾಗಿರೋದಾ? ಹಾಗಾದ್ರೆ ಬೇಗ ಕೊಡಿ. ಕೃಷ್ಣ, ನಾವ್ ನಿನಗ್ ತಿನ್ನೋ ಅಂತದೇನು ತಂದಿಲ್ಲ, ನಿನಗ್ ತೋರ್ಸಕ್ಕೆ ಅಂತ ಏನೋ ತಂದಿದೀವಿ. ಇಲ್ ನೋಡು. ಇದು ರೋಹಿಣಿ ದೊಡ್ಡಮ್ಮನ್ ಸರ. ಇದು ಕಾಡೊಳಗೆ ಹೇಗ್ ಸಿಗಕ್ ಸಾಧ್ಯ? ಸರಿಯಾಗಿ ಹೇಳ್ದೆ. ಈ ಹಾರ ಏನೋ ಹಿಂತಿರುಗಿ ಬಂದಿದೆ, ಆದ್ರೆ ಅವಳು ಇನ್ಯಾವತ್ತೂ ಮರಳಿ ಬರೋದಿಲ್ಲ. ಯಾಕೆಂದ್ರೆ ನನಗೆ ನಿಮ್ಮ ಈ ಪಾದ ಕಮಲಗಳನ್ನು ಬೇಡ ಕಂಸ. ತೊಳೆಯಲು ಬಿಡಿ ಭಾವ. ಪ್ರಾಪ್ತಿ, ಅಸ್ತಿ, ಬನ್ನಿ ಬನ್ನಿ, ನಿಮಗೂ ಪುಣ್ಯ ಸಿಗಲಿ. ನನ್ನ ಜೀವನದಲ್ಲಿ ಒಂದೇ ದುಃಖ ಉಳಿದಿದೆ. ಎಂದಿಗೂ ನನ್ನ ಹಿರಿಯರಿಂದ ಆಶೀರ್ವಾದ ಪಡೆಯಲಿಲ್ಲ. ಈಗ ನಿಮ್ಮ ಪಾದ ಪೂಜೆ ಮಾಡಿದರೆ ನನ್ನ ದುಃಖವೆಲ್ಲ ದೂರವಾಗುತ್ತದೆ. ಅದ್ಗೆ ನೀವೇನು ಯೋಚನೆ ಮಾಡ್ತಿದ್ದೀರಾ? ಏನಾದ್ರೂ ತೊಂದ್ರೆನಾ? ನೀವೆಲ್ಲ ನನ್ನನ್ನೇನಕ್ಕೆ ಹುಡುಕ್ತಿದ್ದೀರಾ? ದೊಡ್ಡಮ್ಮ, ನಮ್ಗೇನೋ ಸಿಕ್ಕಿದೆ. ಅದು ನಿಮ್ದೇ ಇರ್ಬೋದು. ನನಗ್ ಸೇರಿದ್ದ ಅಂಥದ್ದೇನ್ ಸಿಕ್ಕಿದೆ ನಿಮ್ಗೆ? ರೋಹಿಣಿ ಅಕ್ಕ, ಇದು ನಿಮ್ದೇ ಅಲ್ವಾ? ಇದು ಹೇಗ್ ನಂದಾಗತ್ತೆ? ಇಲ್ಲ ಇಲ್ಲ, ಇದು ನಂದಲ್ಲ. ನಂದಣ್ಣ, ರೋಹಿಣಿ ಅತ್ತಿಗೆಗೂ ನಂತರನೇ ಮರು ಶುರುವಾಗಿದೆ ಅನ್ಸುತ್ತೆ. ತಮ್ಮ ಹಾರನೇ ಗುರ್ತು ಹಿಡಿತಾ ಇಲ್ಲ. ರೋಹಿಣಿ ಅತ್ತಿಗೆ, ಸರಿಯಾಗಿ ನೋಡಿ, ಇದು ನಿಮ್ದೇ ಹಾರ.
ನಿಮ್ಮೆಲ್ಲರಿಗೂ ನನ್ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ. ಆದ್ರೆ ಏನು ಯೋಚನೆ ಮಾಡ್ಬೇಡಿ, ಏನೂ ಆಗಿಲ್ಲ. ನೀವು ಸುಳ್ಳು ಹೇಳ್ತೀರಾ ದೊಡ್ಡಮ್ಮ? ಅಯ್ಯೋ, ನಾನ್ ಯಾಕೆ ಸುಳ್ಳು ಹೇಳಿ? ನಾನು ಯಾವಾಗಾದ್ರೂ ತಪ್ಪು ಮಾಡ್ತೀನಲ್ವಾ, ಆಗ ಅಮ್ಮಂಗೆ ನಾನು ಹೀಗೆ ಸುಳ್ಳು ಹೇಳ್ತೀನಿ. ದೊಡ್ಡಮ್ಮ, ನೀವೇನಾದ್ರೂ ತಪ್ಪು ಮಾಡಿದ್ರಾ? ಕೃಷ್ಣ, ನಾನೇನ್ ತಪ್ಪು ಮಾಡೋಕ್ ಸಾಧ್ಯ ಇಲ್ಲ, ಅಂತದ್ದೇನೂ ಆಗಿಲ್ಲ. ಸರಿಯಾಗಿ ನೋಡಿ ಅತ್ಗೆ, ನಿಮ್ಮ ಹಾರದಿಂದ 2 ಮಣಿಗಳು ಬಿದ್ದು ಹೋಗಿವೆ. ನಿಮ್ಮ ಮೇಲೆ ಯಾರಾದ್ರೂ ದಾಳಿ ಮಾಡಿದ್ರೆ ಮಾತ್ರ ಈ ರೀತಿ ಆಗೋಕ್ ಸಾಧ್ಯ. ಏನ್ ಕೃಷ್ಣ, ನನ್ ಮಾತು ಸತ್ಯ ಅಲ್ವಾ? ಅತ್ಗೆ, ಕಾಡಲ್ಲಿ ಯಾರಾದ್ರೂ ನಿಮ್ಮನ್ನ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಟ್ರ? ನಾನ್ ಹೇಳ್ತಿದ್ದೀನಿ ತಾನೇ ಎಲ್ಲ ಸರಿ ಇದೆ ಅಂತ. ಕಾಡಲ್ಲಿ ಏನೂ ಆಗ್ಲಿಲ್ಲ, ಯಾವ ಅಪಾಯನೂ ಇಲ್ಲ. ಆದ್ರೆ ನನ್ ಮಾತ್ ಯಾರು ಕೇಳ್ತಾನೆ ಇಲ್ಲ. ನಿಮಗ್ ತೋಚಿದೆಲ್ಲ ಮಾತಾಡ್ತಿದ್ದೀರಾ. ನಂದಗೋಪ, ಎಲ್ಲಾನು ಸರಿಯಾಗಿದೆ, ಏನೂ ಆಗಿಲ್ಲ. ಹಾಗೇನಾದ್ರೂ ಆದ್ರೂ ನನ್ನನ್ನು ಕಾಪಾಡ್ಕೊಳ್ಳೋಷ್ಟು ಶಕ್ತಿ ನನಗಿದೆ. ರೋಹಿಣಿ ಅಕ್ಕಂಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು? ರೋಹಿಣಿ ದೊಡ್ಡಮ್ಮಂಗೆ ಕಾಡಲ್ಲಿ ಏನೋ ಆಗಿರ್ಬೇಕನ್ಸುತ್ತೆ. ಪೂತ್ನಿಗೆ ನಮ್ಮ ಎಲ್ಲ ಯೋಚನೆಗಳ ಬಗ್ಗೆನೂ ಈಗ ಗೊತ್ತಾಗೋಗ್ಬಿಟ್ಟಿದೆ. ಹಾಗಾದ್ರೆ ಈಗ ನನ್ನ ಪರಿವಾರ ಖಂಡಿತವಾಗ್ಲೂ ತೊಂದರೆಯಲ್ಲಿದೆ. ನಾನಿಲ್ಲಿಂದ ಹೋಗ್ಬೇಕು. ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಸಹಾಯ ಮಾಡಿ, ಸಹಾಯ ಮಾಡಿ. ಯಾರಾದ್ರೂ ಇದ್ದೀರಾ? ಸಹಾಯ ಮಾಡಿ. ಸಾತ್ವಿಕ ಶಕ್ತಿಗಳ ನಡುವಿನ ಯುದ್ಧ. ಜಗತ್ತಿನ ಎಲ್ಲ ರೌದ್ರ ಶಕ್ತಿಗಳೇ ಬನ್ನಿ, ಪೂತನಿ ನಿಮ್ಮನ್ನು ಆಹ್ವಾನಿಸುತ್ತಿದ್ದಾಳೆ. ಅಧರ್ಮವನ್ನು ರಕ್ಷಿಸೋಣ, ಧರ್ಮವನ್ನು ಸಂಹರಿಸೋಣ. ಬನ್ನಿ ಬನ್ನಿ, ನನ್ನೊಳಗೆ ಸೇರಿಕೊಳ್ಳಿ. ನನಗೆ ಈ ಬಾಲಕನನ್ನು ಕೊಲ್ಲಲು ಸಹಾಯ ಮಾಡಿ. ಇವನಿಗೆ ಮೃತ್ಯುವಿನ ಚಿರನಿದ್ರೆ ನೀಡಿ.